ಇದು ನಾವು 4 ಜನ ಹೋಗಿದ್ವಿ ಸರ್. ನಾನು ನಮ್ದ ಇನ್ನೊಬ್ಬ ಕಮತಿಗೆ ಅವ್ರ ಅಂತದಾರ್ರಿ, ಮೊಬೈಲ್ ಜೊತೆ ಅಂತ್ರಿ ಮಾವಲ್ ಪಾಟೀಲ್ ಅಂತ ನಾವು ಹೋಗಿದ್ದೀವಿ. ಅವ ಕಮತಿಗೆ ಅವ್ರ ಮೇಲೆ ಎಲ್ಲ ನಮ್ 4 ಮಂದಿ ಮೇಲೆ ಅವ್ರ ಗಟ್ಟಿ ಕಡಿಮೆ ಮಾಡ್ರಿ, ನಾವು ಸ್ವಲ್ಪ ಜಾಸ್ತಿ ಮಾಡಿದ್ವಿ. ವೈಯಕ್ತಿಕದು ನನಗ ಅವ್ರಿಗೆ ಅಂತ ಏನು ದ್ವೇಷ ಇರ್ಲಿಲ್ರಿ. DCC ಬ್ಯಾಂಕ್ ಎಲೆಕ್ಷನ್ ಹಿಡಿದು ನಮ್ಮ ಮೇಲೆ ಅವ್ರು ಮಾಡ್ತಾರೆ. ನಾವು ಜಾರಕಿಹೊಳಿ ಫಾಲೋವರ್ಸ್ ಅಂತ ಹೇಳಿ ನಮ್ಮ ಮೇಲೆ ಮತ್ತೊಂದು ಅತಿ ಹಲ್ಲೆ ಮಾಡಕ್ ಹೋಗು. ಜಾರಕಿಹೊಳಿ ಸಾವ್ಕಾರು ಯಾವಾಗ ಅವ್ರ ಬಗ್ಗೆ ನಮ್ಮ ಮುಂದೆ ಯಾವಾಗೂ ಏನು ಕೆಟ್ಟದ್ ಮಾತಾಡಂಗಿಲ್ಲ. ಏನೇನ್ ಯೂಸ್ ಮಾಡಿ ಗೊತ್ತಾಗಲಿ ಸರ್, ಚೆನ್ನಾಗ್ ಮಾಡಿತ್ತು ಅನ್ನತ್ತೆ. ನಂಗೆ ಅಷ್ಟ ಎಲ್ಲಾರು ಫಿಲ್ಮ್ದಾಗ ಗೊತ್ತಾಗಲ್ಲ ಆ ರೀತಿ ಬೆಳೆಯಂಗತ್ತೆ ಟೈಮ್ನಾಗ ನಾ ಐಡೆಂಟಿಫೈ ಮಾಡಕ್ ಆಗಲಿಲ್ಲ ಸರ್. ಇದು ಮಾಡೋದೇ ಅಂದಾಜ್ ಒಂದು 20ರಿಂದ 40 ಜನ ಮಂದಿ ಅಲ್ಲಿ ಬಾಳ ಇತ್ರಿ. ಬಳಿದ್ರಾಗ ಒಂದು 20ರಿಂದ 40 ಜನ ಅವ್ರ ಬಡದಾರ. ಅವ್ರು ಬಡದ್ ಬೆಂಬಲಿಗ ಹೊಡ್ಯಾಕ ಪಿಕ್ಚರ್ ಅಂಗತ್ಲೆ ಸ್ಟಾರ್ಟ್ ಮಾಡಿ ಎಲ್ಲಾರು ಫಸ್ಟ್ ಕೇಳ್ತಿದ್ದವ್ರ. ಅದ BI ನಮಗ ಒಂದ್ ಇದ್ ಬಂದಿದ್ರಿ. ಆ BI ಸೊಕ್ಕ ಮನಿಗೆ ಹೂನು ಬಾ ಅಂತ ಕರ್ಕೊಂಡ್ ಬಂದ್ರೆ ಇಲ್ಲಿ ಇರೋ BI ಸರ್ ಅವ್ರಿಗೆ ಸರ್ ಭಾಳ ಅಂದ್ರ DCC ಬ್ಯಾಂಕ್ ಎಲೆಕ್ಷನ್ ದಾಗ ನಾವು ಜಾರಕಿಹೊಳಿ ಸಾವ್ಕಾರ್ ಫಾಲ್ ಓಡಾಡಿದ್ವಿ ಅನ್ನೋದೊಂದು ಬಾಳ ಸಿಕ್ತಾಗಿದ್ರಿ. ಮೊನ್ನೆ ಅವ್ರ ಕಲ್ಯಾಣ ಟ್ರಾನ್ಸ್ಫರ್ ಆದ್ರು ಶಂಕರ್ ನಂದೇಶ್ವರ್ ಅಂತ ಹೇಳಿ, ಅದನ್ನ ನಾನ ಟ್ರಾನ್ಸ್ಫರ್ ಮಾಡ್ಸೇನೆ ಅನ್ನೋ ಶಿಟ್ಲೆ ಇವ್ರು ಇದನ್ನೆಲ್ಲ ಆಕ್ಚುಲಿ ಅದ್ರಾಗ ನಮ್ ಪಾತ್ರ ಏನು ಇಲ್ರಿ. ನಾವ್ ಹೇಳ್ರಿ ಹೆಂಗಾಗ್ತದ ಆ ಸೀಟ್ ಇಟ್ಕೊಂಡ ಅವ್ರ ಹಳೆ ಏನು ಮುಂಜಾನೆ ಅವ್ರಿಗೆ ಫೋನ್ ಮಾಡಿ ಹೇಳಿದಾಗ ಕಾಣಿಸ್ತಾರೆ. ಕಂಪ್ಲೀಟ್ ಮಾಡ್ತೀನಿ. ನಂದು ಏನೈತಿ ಕಾನೂನಾತ್ಮಕ ಎಲ್ಲ ಹೋರಾಟ ಮಾಡ್ತೀನಿ. ಒಂದು ಕಾನೂನಿಂದ ಹೋರಾಟ ಸಿಗ್ಲಿಲ್ಲ ಅಂದ್ರೆ ನನ್ನ ಸಾವಿರ ನೇರ ಲಕ್ಷ್ಮಣ ಚೌಧರಿ, ಚಿರಾನಂದ ಚೌಧರಿ. ಸ್ವಾಭಿಮಾನ ಇದ್ದ ಮನುಷ್ಯ ಅದಕ್ಕೆ ಸರ್. ನಾನು ಸ್ವಾಭಿಮಾನ ಕಳ್ಕೊಂಡ್ ಬದುಕುವಂತ ಶಕ್ತಿನೂ ನನ್ಗಿಲ್ಲ. ಯಾಕಂದ್ರೆ ಈ ವಿಷಯದಾಗ ನನ್ ಕಡೆ ಯಾವ ತಪ್ಪು ಆಗಿಲ್ಲ. ಮೊದಲೇದಾಗ ನಾನು ಸೌದಿ ಅವ್ರಿಗೆ ಒಂದು ಮಾತು ಮಾತಾಡಿದ್ವಿ, ಡೈರೆಕ್ಟ್ ಚಲನ ಮಾಡೋದು. ನನಗೂ ಸ್ವಾಭಿಮಾನ ಸರ್. ಅವ್ರ ಕಡೆ ದುಡ್ಡು ಇರ್ಬೋದು ಸರ್, ನನ್ನ ಕಡೆ ಸ್ವಾಭಿಮಾನ ಬಹಳ ಅದ. ನಾ ಹೆಂಗ್ ಸ್ವಾಭಿಮಾನ ಕಳ್ಕೊಂಡು ಬದುಕುವಂತ ಬೇಕಾದ್ರೆ ಸಾಯ್ತೀನಿ, ಬೇರೆ ಸ್ವಾಭಿಮಾನ ಕಳ್ಕೊಂಡ್ ಬಿಡಂಗಿಲ್ಲ ಸರ್. ಇಲ್ಲಾಂದ್ರೆ ಅದ್ ಮುಂದೆ ಏನಾಗ್ತಿತ್ತು ನೋಡೋದು. ಪೊಲೀಸ್ ಇಲಾಖೆನೂ ಇತ್ತು ಸರ್. ಪೊಲೀಸ್ ಇಲಾಖೆ ಅವರು ಇದ್ರು ಪಾಪ. ಅವ್ರೆಲ್ಲ ಹಿಂಗಾಗೋರು ಅವ್ರ ಫೀಲಿಂಗ್ಸ್ ನಂಗೆ ಅರ್ಥ ಅದು ಸರ್. ಬಟ್ ಅಧಿಕಾರದ ದಬ್ಬಾಳಿಕೆಯಿಂದ ಅವ್ರು ಏನು ಮಾಡ್ಲಾರ್ದಂತ ಪರಿಸ್ಥಿತಿ ಒಳಗಿಲ್ಲ. ಬಟ್ ಅವ್ರ ಬಗ್ಗೆ ಏನಂತ ಆರೋಪ ಇಲ್ಲ. ಲಿಂಗರಾಜ್ ಕರೇನ್ ಅವ್ರ ಅಂತ ಹೇಳಿ ಸರ್, DCC ಬ್ಯಾಂಕ್ ನೌಕರ ಸಂಘದ ಜಿಲ್ಲಾ ಅಧ್ಯಕ್ಷ. ಏನೋ ಬೆಳಗ್ಗೆ ಗಲಾಟೆ ಆಯ್ತು ಅಂತ ಸರ್, ತಾವೇ ಬಡದ್ರಿ ಅಂತ? ಗಲಾಟೆ ಇಲ್ಲ. ಇಲ್ಲಿ ಅವು ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿನ ಎಂಪ್ಲಾಯಿಗಳು ಜೀವನದಲ್ಲಿ ಏನೋ ಸ್ವಲ್ಪ ಸಮಸ್ಯೆಗಳಿದ್ದು ಅದನ್ನ ಚರ್ಚೆ ಮಾಡ್ಲಿಕ್ಕೆ ಅವರು ಅವರೇ ಬಂದ್ರು. ನಮ್ಮ ಮಧ್ಯದಲ್ಲಿ ಕೆಲವೊಂದು ವಿನಾಗಳು ಬರ್ತಾ ಇದ್ದಾವೆ. ವಿನಯದಲ್ಲಿ ಅಧ್ಯಕ್ಷರು ನಮಗೆ ಹಣ ಕೊಡ್ಬೇಕು ಅಂತ ಹೇಳಿ ಒತ್ತಾಯ ಆಗ್ತದೆ. ಈ ವಿಷಯ ನಮ್ಮ ಮಧ್ಯದಲ್ಲಿ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ನೀವು ಇಷ್ಟು ಚರ್ಚೆ ಮಾಡಿದ್ರು. ನಾನು ಹೇಳಿ ಕಳಿಸಿದೆ, ನಿಮ್ಮಲ್ಲಿ ಏನೋ ಭಿನ್ನಾಭಿಪ್ರಾಯ ಇದ್ದಾವ ಅದನ್ನ ನಿಮ್ಮಲ್ಲಿ ಬಗೆಹರಿಸ್ಕೊಡ್ರಿ ಅಂತ ಹೇಳಿ. ಆಮೇಲೆ ಹೊರಗೆ ಅಲ್ಲಿ ಶ್ರೀಕಾಂತ್ ಆಲೂರ್ ಅಂತಕ್ಕಂಥ ಒಬ್ಬ ಬರಬೇಕು ಕಾರ್ಯಕರ್ತ. ಅವ್ರು ಈ ವಿಷಯ ಇಲ್ಲೇ ಆಗ್ತಂದಿರಿ, ನಿಮ್ಮಲ್ಲೇ ಬಗೆಹರಿಸ್ಕೊಡ್ಲ, ಶಾರ ಕಡೆ ಆಗ್ತಂದಿರಿ ಅಂತ ಹೇಳಿದಾಗ ಅವಾಗ ಅವಾಜ್ ಶಬ್ದ ಬೈದರು. ಶ್ರೀಕಾಂತ್ ಆಲೂರ್ ಆಮೇಲೆ ಅವ್ರವ್ರಿಗೆ ನೂಕಾಟ ಹಾಕಿ ಆಮೇಲೆ ಇಲ್ಲೊಂದು ಹೊರಗೆ ಕಳಿಸ್ತಾರೆ. ಏನೋ ಇದ್ರೆ ಜಗಳ ಮಾಡ್ಕೊಂಡು ಹೋದ್ರೆ ಹೊರಗೆ ಹೋಗ್ರಿ. ಶ್ರೀಕಾಂತ್ ಆಲೂರ್ಗೆ ಮತ್ತು ಅವರಿಗೆ ಆಗಿರ್ತಕ್ಕಂಥದ್ದು ಅವಾಜ್ ಶಬ್ದ ಬೈತಾ ಇದ್ದ. ಅದನ್ನ ನೋಡಿ ಅವ್ರಿಗೆ ಕೈ ಮೆಲಾಸಕೈತಿ. ನಮ್ಮ ಹುಡುಗರೆಲ್ಲ ಹೊರಗೆ ಹೋಗಿ ಬೇಡ ಅಂತ ಕಳಿಸಿದ್ದೆ ಬಿಟ್ರೆ ನಮ್ಗೇನು ನಮಗ ಅದಕ್ಕೆ ಅನ್ಸುತ್ತೆ. ಏನ್ ಸರ್ ಉದ್ದೇಶ? ಡೈರೆಕ್ಟ್ ಆಗಿ ತಮ್ಮ ಹೆಸರು ತಗೋತಾರೆ ಸರ್? ಏನಾದ್ರು ದುರುದ್ದೇಶ ಇದೆಯಾ? ಯಾರಿಗಾರ ರಾಜಕೀಯ ಮುಖಂಡರು ಅವ್ರಿಗೆ ಹೇಳಿ ಕಳಿಸಿರ್ಬೇಕು ಹಂಗ ಈ ತರ ಮಾಡೋದು. ಯಾವತ್ತು ಸೌದಿ ಅವ್ರ ವಿರುದ್ಧ ಈ ರೀತಿಯಾದ ಅಪಪ್ರಚಾರ ಆಗಿರ್ಲಿಲ್ಲ ಸರ್. ಬಹುತೇಕ ಇದು ಮೊದಲ ರಾಜಕಾರಣದಾಗ ಅಪಪ್ರಚಾರಗಳು ಮಾಡ್ತಕ್ಕಂಥ ಸ್ವಾಭಾವಿಕ ಅಲ್ಲ. ಅರ್ಧ ಅವಧಿ ಆಗಿರ್ತಾರೆ, ಮುಂದಿನ ಅರ್ಧ ಅವಧಿ ಒಳಗೆ ಇಂಥವೆಲ್ಲ ನಿಂತಿರ್ತಾವ. ದಬ್ಬಾಳಿಕೆ ಹೊಡೆಯೋದು ಬಡಿಯೋದು ಇದುವರೆಗೂ ಕಂಡು ಬಂದಿರ್ಲಿಲ್ಲ. ಅಲ್ಲ ನಿಮ್ಗೇನ್ ಗೊತ್ತದ ಯಾವತ್ತು ಹೊಡೆದು ಬಡಿದು ಇಲ್ಲ ನಮ್ ತಾಲೂಕದಾಗ ಆಗತ್ತೆ? ಇಲ್ಲ ಸರ್, ತಮ್ಮ ವಿರುದ್ಧ ಯಾವತ್ತೂ ಅಂದಿರ್ಲಿಲ್ಲ. ಈಗ ಈ ರೀತಿ ಮಾತಾಡೋದ್ರಿಂದ ಏನಾದ್ರು ಷಡ್ಯಂತ್ರ ಇದೆಯಾ? ಷಡ್ಯಂತ್ರ ಸ್ವಾಭಾವಿಕ. ಯಾರಾದ್ರೂ ಅದನ್ನು ಹೂಡಿರ್ಬೇಕು. ಅದ್ರ ಮುಂದೆ ತನಿಖೆ ಆದ್ಮೇಲೆ ಗೊತ್ತಾಗತ್ತೆ.